ವಿಧಾನಸೌಧದಲ್ಲಿ ಪಾಕಿಸ್ತಾನ ಪರ ಘೋಷಣೆ ಕೂಗಿದವರನ್ನ ವಿರುದ್ಧವಾಗಿ ಈಗ ಸಾಕಷ್ಟು ಪ್ರತಿಭಟನೆ ಆಗ್ತಾ ಇದೆ. ವಿಧಾನಸೌಧದಲ್ಲಿ ಇವತ್ತು ಸಾಕಷ್ಟು ಕೋಲಾಹಲಕ್ಕೆ ಸಹ ಕಾರಣ ಆಯಿತು. ಬಿಜೆಪಿ ನಾಯಕರು ಆದಷ್ಟು ಬೇಗ ಯಾರು ಘೋಷಣೆ ಕೂಗಿದ್ರು ಅವರನ್ನ ಬಂಧಿಸಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಹೀಗೆ ಬಿಜೆಪಿ ನಾಯಕರು ಕೆಂಡ ಕಾರ್ತಾ ಇದ್ದಾರೆ. ಪಾಕಿಸ್ತಾನ ಪರ ಘೋಷಣೆಗೆ ವಿಜೇಂದ್ರ ಸಹ ಕೆಂಡಾಮಂಡಲರಾಗಿದ್ದಾರೆ. ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದೆಯಾ? ಘೋಷಣೆ ಕೂಗಿದವರನ್ನ ಒದ್ದು ಸ್ಟೇಷನ್ ಹಾಕಬೇಕಾಗಿತ್ತು. ದೇಶದ್ರೋಹಿಗಳ ವಿರುದ್ಧ ಕ್ರಮಕ್ಕೆ 10 ಬಾರಿ ಯೋಚಿಸ್ತೀರಾ? ದೇಶದ್ರೋಹಿಗಳ ವಿರುದ್ಧ ಬಿಜೆಪಿ ಹೋರಾಟ ಮಾಡ್ತಾ ಇದೆ. ಹೋರಾಟ ಮಾಡಿದ ಬಿಜೆಪಿ ಕಾರ್ಯಕರ್ತರನ್ನ ಬಂಧಿಸಿದ್ದೀರಿ. ದೇಶದ್ರೋಹಿಗಳನ್ನ ರಕ್ಷಣೆ ಮಾಡುವ ಕೆಲಸ ಮಾಡ್ತಿದ್ದೀರಿ. ಇದು ಕಾಂಗ್ರೆಸ್ 5 ಗ್ಯಾರಂಟಿಗಳ ಜೊತೆ 6ನೇ ಗ್ಯಾರಂಟಿ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದ ದೇಶದ್ರೋಹಿಗಳಿಗೆ ಬೆಂಬಲಿಸ್ತಾ ಇದೆ. ಶಿಕಾರಿಪುರದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಈ ರೀತಿಯಾಗಿ ಕಾಂಗ್ರೆಸ್ ವಿರುದ್ಧವಾಗಿ ವಾಗ್ದಾಳಿ ನಡೆಸಿದ್ದಾರೆ. ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದಿದ್ರೆ ನಿನ್ನೆ ದಿನನೇ ಯಾರು ಪಾಕಿಸ್ತಾನ್ ಜಿಂದಾಬಾದ್ ಅಂಥೇಳಿ ಘೋಷಣೆ ಕೂಗಿದ್ನೋ ಅಲ್ಲೇ ಒದ್ದು ಅಲ್ಲೇ ಸ್ಟೇಷನ್ ಒಳಗೆ ತಗೋಬೇಕಿತ್ತು. ಅಷ್ಟೊಂದು CCTV ಕ್ಯಾಮ್ರಾ ಇದೆ. ಯಾರು ಕೂಗಿದ್ದಾರೆ ಎಲ್ಲ TV ದೃಶ್ಯ ಮಾಧ್ಯಮಗಳು ತೋರಿಸಿದ್ದಾರೆ. ತನಿಖೆ ಮಾಡೋಂಥದ್ದು ಏನಿದೆ ಅಲ್ಲಿ ದೇಶದ್ರೋಹಿಗಳನ್ನು ಕೂಡ ಒಳಗಾಕಕ್ಕೆ ನೀವು 10 ಬಾರಿ ಯೋಚನೆ ಮಾಡ್ತೀರಿ. ಅದಕ್ಕೆ BJP ಹೋರಾಟಕ್ಕೆ ಇಳಿಬೇಕಾಗಾದ್ರೆ ದೇಶದ್ರೋಹಿಗಳನ್ನು ಹಿಡೀರಿ ಅಂತ ಹೇಳಿದ್ರೆ ಯಾರು ದೇಶದ್ರೋಹಿಗಳ ವಿರುದ್ಧ ನಿನ್ನೆ ಹೋರಾಟ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ರು BJP ಕಾರ್ಯಕರ್ತರು ಅವರನ್ನು ಹಿಡಿದು ಒಳಗಾಗ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಿದ್ದಾರೆ. ಬಹುಶಃ ನಾನು ಅಂದ್ಕೊಂಡಿರಾಗ ಇತ್ತೀಚಿನ ದಿನಗಳಲ್ಲಿ ಸರ್ಕಾರದ ನಡವಳಿಕೆಗಳನ್ನು ನೋಡಿದ್ರೆ 5ನೇ ಗ್ಯಾರಂಟಿ ಜೊತೆ 6ನೇ ಗ್ಯಾರಂಟಿನೂ ಕೂಡ ಜೋಡಿಸ್ಕೊಂಡಿದ್ದಾರೆ. ದೇಶದ್ರೋಹಿಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಒಂದು ಘೋಷಣೆನ ಅವ್ರು ಮಾಡ್ದಂಗೆ ಕಾಣ್ತಾರೆ ಕಾಂಗ್ರೆಸ್ ಪಕ್ಷದವರು. ಅಂದರೆ ಈ ರೀತಿ ನಡವಳಿಕೆ ರಾಜ್ಯ ಸರ್ಕಾರದ್ದು ಮತ್ತು ಅದನ್ನು ತಪ್ಪಿತಸ್ಥರನ್ನ ಇವರು ನಿರಪರಾಧಿ ಅನ್ನೋ ರೀತಿಯಲ್ಲಿ ಹೇಳ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಖಂಡನೀಯ. ಭಾರತೀಯ ಜನತಾ ಪಾರ್ಟಿ ಹಾಗಾಗಿ ನಿನ್ನೆ ದಿನವೇ ತತ್ಕ್ಷಣ ನಮ್ಮ ಶಾಸಕರು ಎಲ್ಲರೂ ಸೇರಿ ಇವತ್ತು ನಿನ್ನೆ ದಿನ ಪೊಲೀಸ್ ಸ್ಟೇಷನ್ಗೆ ಹೋಗಿರ್ತಕ್ಕಂಥದ್ದು, ನಮ್ಮ ಕಾರ್ಯಕರ್ತರು ಕೂಡ ಹೋರಾಟಕ್ಕೆ ಇಳಿದಿರ್ತಕ್ಕಂಥದ್ದು. ಈ ಕಾರ್ಯಕ್ಕೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.